ಯುನೆಸ್ಕೋ ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ಟೆಂಪಲ್ ಆಗಿದೆ. ಅದು ಹೆಮ್ಮೆಯ ವಿಚಾರ. ತುಂಬ ಹಳೆಯ ದೇವಸ್ಥಾನ, ವಿಶ್ವದ ತುಂಬ ಹಳೆಯ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಹಂಪಿ. ಸೊ ಶ್ರೀ ತಿರುಮಲ ದೇವಿಯವರು, ಇವರು ನಮ್ಮ ಶ್ರೀರಂಗಪಟ್ಟಣದವರು. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಆಗಿನ ಕಾಲದಲ್ಲೇ ಹಂಪಿ ಎಲ್ಲಿದೆ, ಶ್ರೀರಂಗಪಟ್ಟಣ ಎಲ್ಲಿದೆ, ಅಲ್ಲಿಂದ ಇಲ್ಲಿಗೆ ಆಗಲೇ ಅವರು ಸಂಬಂಧವನ್ನು ಬೆಳೆಸಿದ್ರು. ಈಗಲೇ ಹೋಗೋಕ್ಕೆ ಒಂದಿನ ಬೇಕಾಗುತ್ತೆ, ಇನ್ನು ಆವಾಗ ಎಷ್ಟು ದಿನ ಆಗ್ತಿತ್ತು ಅವ್ರಿಗೆ ಹೋಗೋದಕ್ಕೆ ಗೊತ್ತಿಲ್ಲ. ಖುಷಿಯಾಗುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂಥ ಕಲ್ಲಿನ ರಥ ಇಂಡಿಯಾ ತುಂಬ ಓಡಾಡುವಂಥ ಈ ನೋಟ್ನಲ್ಲಿದೆ ಅನ್ನೋದು ನಮ್ಮ ಹೆಮ್ಮೆ. ಸೊ ನೋಡಿ, ಈ ಒಂದು ಪ್ಲೇಸಲ್ಲೇ ನಮ್ಮ ಮಾಲಾಶ್ರೀ ಅವರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಅಂತ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿದಂಥ ಸ್ಥಳ. ಸ್ಟ್ರೈಟು ಕಮಲಾಪುರ ರೋಡಿಂದ ಬಂದರೆ ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲಿಂದ ಹಿಂಗೋದ್ರೆ ಇದು ವಿರೂಪಾಕ್ಷ ಟೆಂಪಲ್ಗೆ ಹೋಗುತ್ತೆ. ಈ ಸರ್ಕಲಿಂದ ಹಿಂಗೆ ಬಂದರೆ ಇದು ವಿಜಯ ವಿಠಲ ಟೆಂಪಲ್ಗೆ ಹೋಗುತ್ತೆ. ಸೊ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಯಾಕಂದರೆ ಹಂಪಿ ವಿಡಿಯೋದಲ್ಲಿ ಎಲ್ಲ ಇಂಟರ್ವ್ಯೂ ಇದೆ ಮತ್ತು ತುಂಬ ಇನ್ ಡೀಟೇಲ್ಡಾಗಿದೆ. ಬಟ್ ಹೇಗೆ ಹೋಗಬೇಕು ಏನು ಅನ್ನೋದು ಯಾವುದ್ರಲ್ಲೂ ಇಲ್ಲ. ನಾನು ತುಂಬ ವೀಡಿಯೋಸ್ ನೋಡಿದೆ, ಯಾವುದ್ರಲ್ಲೂ ಕರೆಕ್ಟಾದ ಮಾಹಿತಿ ಸಿಗಲಿಲ್ಲ. ಅದಕ್ಕೆ ನನ್ನ ವೀಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಜಯ ವಿಠಲ ಟೆಂಪಲ್ಗೆ ಹೋಗಿ ಸಿಗೋಣ. ಓಕೆ, ಹೋಗೋ ರೋಡಲ್ಲಿ ಒಂದು ದರ್ಗಾ ಸಿಕ್ತು, ದರ್ಗಾಗೂ ಹೋಗೋಣ. ಎಲ್ಲ ದೇವರು ಒಂದೇ. ಸೊ ನನಗೇನು ಆ ಥರ ಇಲ್ಲ. ನಮ್ಮ ಬಾಸ್ ಅವರು ಹೋಗೋಕ್ಕೆ ರೆಡಿಯಾಗಿದ್ದಾರೆ, ನಾವು ಹೋಗೋಣ. ಅವ್ರು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಗೋರಿ ಅಂತಾರೆ, ನಮ್ಮದ್ರಲ್ಲಿ ಅಂದರೆ ದರ್ಗಾ ಅಂತಾರೆ. ಮೀನ್ಸ್ ಗೋರಿಗೆ ದರ್ಗಾ ಅಂತ ಹೇಳೋದು. ಬನ್ನಿ ಒಳಗೋಗೋಣ. ಸೊ ಈಗ ನಾವಿದ್ದೀವಿ ದರ್ಗಾದಲ್ಲಿ, ಅಂದರೆ ವಿಜಯ ವಿಠಲ ಟೆಂಪಲ್ ರೋಡಲ್ಲಿ ಈ ಒಂದು ದರ್ಗಾ ಸಿಗುತ್ತೆ. ಸೊ ಯಾರಿಗೆಲ್ಲ ನೋಡಬೇಕು ಅಂತ ಇಷ್ಟ ಇದೆ ದಯವಿಟ್ಟು ಬನ್ನಿ. ನಾವಿದ್ದೀವಿ ದರ್ಗಾದಲ್ಲಿ, ತಪ್ಪೇನಿಲ್ಲ. ಸೊ ಎಲ್ಲ ದೇವರು ಒಂದೇ ಅಂದಮೇಲೆ ಇದರಲ್ಲಿ ಇಲ್ಲಿಗೆ ಬರೋದ್ರಲ್ಲಿ ತಪ್ಪೇನಿಲ್ಲ. ಇದು ನನ್ನ ಒಪಿನಿಯನ್ನು. ಎಲ್ಲ ದೇವರು ಒಂದೇ. ನಾನು ಹೋಗ್ತಾನೆ ಇರ್ತೀನಿ, ಮೈಸೂರಲ್ಲೂ ಅಷ್ಟೇ ದರ್ಗಾಗೆ ಹೋಗ್ತಾನೆ ಇರ್ತೀನಿ. ಎಲ್ಲ ದೇವರು ಒಂದೇ ಅಲ್ವಾ. ನೆಮ್ಮದಿ ಸಿಗಬೇಕು, ಎಲ್ಲೋದ್ರೂ ನೆಮ್ಮದಿ ಸಿಗಬೇಕು. ಖಾದ್ರಿ ಅಂತ ಐತೆ, ಇದೇ ಮೇನು. ಒಳಗೈತಲ್ಲ ಅದು ಮೇನು. ಆಮೇಲೆ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಐತೆ ಸ್ವಲ್ಪ ಚಿಕ್ಕ ಚಿಕ್ಕದು. ಅಲ್ಲ ಅವ್ರಿಗಿಂತ ಸ್ವಲ್ಪ ಇದಿರ್ತಾರಲ್ಲ ಹೌದು. ಬನ್ನಿ, ಅವ್ರದ್ದು ಗೋರಿ ಅಲ್ವಾ ನಕ್ಕ? ಹ್ಞೂ. ನೋಡಿ ಬ್ಯಾಕ್ ಸೈಡ್ ಕಾಣ್ತಿದ್ದಿಲ್ಲ ಅದು. ಆ್ಯಂಡ್ ಓಕೆ, ಒಳಗಡೆ ಹೋಗೋಣ. ಆಶೀರ್ವಾದ ತೊಗೊಂಡು ಮತ್ತೆ ವಾಪಸ್ ಬರೋಣ. ಹಿಂದೆ ತಿರುಗು ಕೊಡ್ತೀನಿ. ಈ ಸಿಚುವೇಶನ್ಗೆ ಯಾವ್ದಾರು ಒಂದು ಹಾಡು. ಗುಂಡಿ ಎಲ್ಲ ನಗ್ಮದು ಗುಂಡಿ. ಸ್ಟ್ರೈಟಾಗಿ ಬಂದರೆ 2 ರೋಡ್ ಸಿಗುತ್ತೆ, ಒಂದು ಆ ಕಡೆ ಒಂದು ಈ ಕಡೆ. ಆದರೆ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ಈ ಕಡೆ. ಸೊ ಬನ್ನಿ, ಆನೆಗುಂದಿಗೆ ಆ ಸೈಡ್ಗೆ ಹೋಗ್ಬೇಕು. ಬಂದ್ಬಿಡ್ತೀವಿ, ಹೋಗೋಣ. ಆಮೇಲೆ ನೋಡೋಣ. ಆನೆ ಗುಂಡಿ ಅಲ್ಲ, ಆನೆ ಗುಂಡಿ ಅಲ್ಲ ಬಸ್, ಅದು ಆನೆ ಗುಂದಿ. ಗುಂದಿ ಆನೆ ಗುಂದಿ ಗುಂದಿ ಉಂದಿ ಗೊತ್ತೈತೆ ನಮಗೂ. ಮಸ್ತು ನಗ್ಮ. ನಾವೇನಾದ್ರೂ ಆಟೋದಲ್ಲಿ ಇಲ್ಲ ಬಸ್ಸಲ್ಲಿ ಏನಾರ ಬಂದಿದ್ರೆ ಈ ಎಂಜಾಯ್ಮೆಂಟ್ ಸಿಗ್ತೈತಾ? ಆದ್ರೂ ಬರ್ಬೇಕಂತ. ನನ್ನ ಸೋಯಿದು ನನ್ನೆದೆಯಲ್ಲಿ ಬಂದ ಪ್ರೇಮ ಸಿಂಚನ. ಫುಲ್ಲು ಖುಷಿ ಗುರು, ಫುಲ್ಲು ಹ್ಯಾಪಿ. ಯಾಕಂದರೆ ಬೈಕ್ ರೈಡು ವಿತ್ ಮೈ ಫೇವ್ರೆಟ್ ಪ್ಲೇಸು. ನನಗಂತೂ ತುಂಬ ಇಲ್ಲ ಇದ್ಬಿಡೋಣ ಅಂತ ಅನಿಸ್ತೈತೆ ನನಗೇನು. ಬಟ್ ಇಲ್ಲ, ಆದರೆ ಇಲ್ಲಿ ಬಿಸಿಲು ಮಾತ್ರ ತಡ್ಕೊಳಕ್ಕಾಗಲ್ಲ, ಅದಂತೂ ನಿಜ. ಬಟ್ ವೆದರ್ ಮಾತ್ರ, ಅಂದರೆ ನೋಡೋಕ್ಕೆ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಹಂಪಿ ಅಂದರೆ ತುಂಬ ಇಷ್ಟ. ತುಂಬ ವರ್ಷದಿಂದ ಹಂಪಿ ನೋಡಬೇಕು ಅನ್ನೋದೊಂದು ಭಾಳ ಕನಸಿತ್ತು. ಸ್ಟಿಲ್ ನಾನು ಫುಲ್ ಹಂಪಿ ನೋಡಿಲ್ಲ, ಎಲ್ಲೋ 1% ಕೂಡ ನಾನು ನೋಡಿಲ್ಲ ಅನ್ಕೋತೀನಿ. ಗೊತ್ತಿಲ್ಲ, ಎಷ್ಟಾಗುತ್ತೆ ಅಷ್ಟು ನೋಡೋದು, ಖುಷಿ ಪಡೋದು, ಎಂಜಾಯ್ ಮಾಡೋದು ಅಷ್ಟೇ.
ಬಾಯ್. ವಿಜಯ ವಿಠಲ ಟೆಂಪಲ್ಗೆ ಇನ್ನೂ ಹೋಗ್ತಾನೆ ಇದ್ದೀವಿ. ಮೇ ಬಿ ಇನ್ನೊಂದು 2-3 ಕಿಲೋಮೀಟರ್ ಇದೆ ಅನ್ಕೋತೀನಿ. ಹಲೋ, ನೀನೇ ಮಾಡ್ತಾರೆ. ಯಾಕಂದರೆ ಗಾಡಿಗಳು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕೈಯಲ್ಲಿ ನೋಡಿಲೆ ಬ್ರೇಕು ವಿತ್ ಎಕ್ಸಿಲೇಟರ್ ಎರಡೂ ಹಿಡಿದ್ಬಿಟ್ಟಿದ್ದೀನಿ. ಯಾಕಂದರೆ ಈ ಗಾಡಿ ಎಕ್ಸಿಲೇಟರ್ ಕೊಡದೇ ಇದ್ರೂ ಓಡುತ್ತೆ. ಸೊ ವಿತ್ ಬ್ರೇಕ್, ಇಲ್ಲಾಂದರೆ ಗಾಡಿ ಓಡಿಸೋದು ಭಾರಿ ಕಷ್ಟ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಆಗೋದು. ಬಾಳೆನೂ ಹಣ್ಣಾಗಿಲ್ಲ, ಆದ ಬಿಟ್ಟವೆ. ಏನು ಮಾಡೋದು ಹೇಳಿ ನಮ್ಮ ಪರಿಸ್ಥಿತಿ. ಓಕೆ ಗಾಯ್ಸ್, ವಿಜಯ ವಿಠಲ ಟೆಂಪಲ್ ಹತ್ರದಲ್ಲಿದ್ದೀವಿ, ಹತ್ರ ಅನ್ಕೋತೀನಿ. ಇವಾಗ ವಿಜಯ ವಿಠಲ ಟೆಂಪಲ್ ಹತ್ರ ಇದ್ದೀವಿ. ಮೇನ್ ರೋಡಿಂದ ವೆಹಿಕಲ್ಸ್ ಯಾವುದು ಅಲೋ ಮಾಡಲ್ಲ. ಏನಿದ್ರು ಸರ್ಕಾರಿ ಗಾಡಿಗಳನ್ನ ಮಾತ್ರ ಅಲೋ ಮಾಡ್ತಾರೆ. ಅದಕ್ಕೆ ಒಂದು ಸೈಡ್ಗೆ 20 ರೂಪೀಸು, 2 ಸೈಡ್ಗೆ 40 ರೂಪೀಸ್. ಸೊ ಬರೀ 1 ಕಿಲೋಮೀಟರ್ ಅಷ್ಟೇ ಇರೋದು. ನಡಿಯೋಣ, ಸ್ವಲ್ಪ ದೇಹನ ಬಗ್ಸೋಣ. ಯಾಕಂದರೆ ಮೈಸೂರಲ್ಲಿದ್ದರೆ ಬರೀ ಕೂತ್ಕೊಂಡು ಕೆಲಸ ಮಾಡೋದು. ಹಾಗೆ ನಾನು ನಗ್ಮ ನಡ್ಕೊಂಡೇ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 1-1.5 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗ್ತಾಯಿದ್ವಿ. ಲಗೇಜೆಲ್ಲ ಅಲ್ಲಿ ಇಟ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾಯಿದ್ವಿ. ಓಕೆ, ನೀವು ಬಂದರೆ ಆದಷ್ಟು ನಡೀರಿ. ನಡ್ಕೊಂಡು ಹೋದರೆ ಸುತ್ತಮುತ್ತ ಇರೋ ಗುಡ್ಡಗಳು ಬೆಟ್ಟಗಳು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ. ಏನೋ ಒಂದು ಗಾಡೀಲಿ ಕೂತ್ಕೊಂಡು ಹೋಗಿದ್ದು ಬರೋದಂತಲ್ಲ. 40 ರೂಪಾಯಿ ದೊಡ್ಡ ಮ್ಯಾಟ್ರಲ್ಲ, ಬಟ್ ನಾವು ನಡ್ಕೊಂಡು ಹೋದಾಗ ಆಗೋ ಫೀಲ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾ ಖುಷಿ ಕೊಡ್ತು, ನಿಮಗೂ ಖುಷಿ ಕೊಡುತ್ತೆ. ಆದಷ್ಟು ನಡ್ಕೊಂಡೋಗಿ. ಆಗುತ್ತೆ, ತುಂಬಾ ಆಯಾಸ ಆಗುತ್ತೆ. ಈ ಬಿಸಿಲಿಗೆ ತಲೆ ಸುತ್ತದಂಗೆ ಆಗುತ್ತೆ. ಬಟ್ ನಿಮ್ಮಲ್ಲಿ ಆ ಪವರ್ ಇತ್ತು ಅಂದರೆ ನಡ್ಕೊಂಡೋಗಿ. ಆಗಲಿಲ್ಲ ಅಂದರೆ 40 ರೂಪಾಯಿ ಕೊಟ್ಟು ವೆಹಿಕಲಲ್ಲಿ ಹೋಗ್ಬೋದು. ಓಕೆ, ವಿಜಯ ವಿಠಲ ಟೆಂಪಲ್ಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಏನು ಅಂತ. ನಾನು ಇದು ನೋಡಿಲ್ಲ, ಲಾಸ್ಟ್ ಟೈಮ್ ಬಂದಿದ್ದೆ, ಬಟ್ ಇಲ್ಲಿಗೆ ಬಂದಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡೋಣ. ನಾನು ಎಕ್ಸೈಟೆಡ್ ಆಗಿದ್ದೀನಿ ಹೇಗಿದೆ ಅಂತ. ಇಲ್ಲೇನೋ ಸಾಸಿವೆ ಗಣಪತಿ ಇದೆಯಂತೆ, ಸೊ ಅದು ಮೇನ್. ಆ್ಯಂಡ್ ಕಲ್ಲಿನ ರಥ ಕೂಡ ಇದೆಯಂತೆ, ಅದು ನೋಡಬೇಕು. ಅದಾದಮೇಲೆ ಒಂದು ಇದಿದೆ, ಏನೋ ಅದು ಕಲ್ಲುಗಳಲ್ಲಿ ಒಂದು ಸೌಂಡ್ ಬರುತ್ತಂತೆ. ಹಿಂಗೆ ಏನೋ ಕುಟ್ಟಿದ್ರೆ ಸೌಂಡ್ ಬರುತ್ತಂತೆ. ಅದೆಲ್ಲಿದೆಯೋ ಗೊತ್ತಿಲ್ಲ, ಕೇಳ್ಬಿಟ್ಟು ಹೋಗೋಣ. ಯಾಕಂದರೆ ನಮ್ಮದು 7 ಗಂಟೆ ಟೈಮ್ ಇದೆ. ಬೈಕ್ನ ರೆಂಟ್ ತೊಗೊಂಡಿದ್ದೀವಲ್ಲ, 7 ಗಂಟೆ ಟೈಮ್ ಇದೆ. ಇವಾಗ 12 ಗಂಟೆ ಆಗಿರ್ಬೋದು, ಇನ್ನೂ ಟೈಮ್ ಇದೆ. ಸುತ್ತಾಡ್ಬಿಡೋಣ ಎಲ್ಲ ಕಡೆ. ಎಷ್ಟಾಗುತ್ತೆ ಅಷ್ಟು ಇವತ್ತು ನೈಟು. ಆಮೇಲೆ ಬೇರೆ ಕಡೆ ಹೋಗಬೇಕು. ನಾಳೆ ಬೇರೆ ಪ್ಲ್ಯಾನ್ ಇದೆ. ಇವತ್ತೇ 2 ಪ್ಲ್ಯಾನ್ ಇತ್ತು, ಬಟ್ ಇಲ್ಲೇ ಟೈಮ್ ಆಗಿದೆ. ನೋಡಬೇಕು ಹೇಗಾಗುತ್ತೆ ಹಾಗೆ. ಬಟ್ 2 ದಿನ ಅಂತೂ ಎಂಜಾಯ್ ಮಾಡ್ತೀವಿ, ಒಂದು ಕ್ಷಣನೂ ವೇಸ್ಟ್ ಮಾಡಲ್ಲ ಗೈಸ್. ನೀವು ಬನ್ನಿ, ಹಂಪಿ ನೋಡಿ, ನಮ್ಮ ವಿಜಯ ಸಾಮ್ರಾಜ್ಯನ. ಈ ಸಾಮ್ರಾಜ್ಯನ ಅಭಿವೃದ್ಧಿ ಮಾಡಿದವರು ನಮ್ಮ ಹೆಮ್ಮೆಯ ಕುಲಪುತ್ರ ಶ್ರೀಕೃಷ್ಣ ದೇವರಾಯರು. ಆದರೆ ಹಂಪಿನ ಕಟ್ಟಿದವರು ಅಕ್ಕ ಬುಕ್ಕ ಅಂತ ಕಟ್ಟಿದವರು ಅವರು. ಆದರೆ ಇದು ಜಗತ್ ಪ್ರಸಿದ್ಧ ಆಗಿರೋದು ಶ್ರೀಕೃಷ್ಣ ದೇವರಾಯ ಅವರ ಕಾಲದಲ್ಲಿ. ಇವರೇ ನಮ್ಮ ವಿಜಯನಗರ ಸಾಮ್ರಾಜ್ಯ ಅಭಿವೃದ್ಧಿ ಹೊಂದಲು ಕಾರಣರಾದ ತುಳುವ ವಂಶದ ದೊರೆ ಪ್ರಸಿದ್ಧ ಶ್ರೀ ಕೃಷ್ಣದೇವರಾಜ ಒಡೆಯರ್. ಇವರು ಹುಟ್ಟಿದ್ದು ಹೊಸಪೇಟೆ ಜಿಲ್ಲೆಯ ವಿಜಯನಗರದಲ್ಲಿ 17 ಜನವರಿ 1471ರಲ್ಲಿ. ಹಾಗೆ ಸತ್ತಿದ್ದು ಕೂಡ ವಿಜಯನಗರದಲ್ಲೇ 17 ಅಕ್ಟೋಬರ್ 1529ರಲ್ಲಿ. ತನ್ನ 58ನೇ ವರ್ಷದಲ್ಲಿ ಅವರು ತೀರೋಗ್ತಾರೆ. ಇವರ ಹೆಂಡತಿ ತಿರುಮಲಾ ದೇವಿಯವರು ನಮ್ಮ ಮೈಸೂರು ಪಕ್ಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ತಿರುಮಲ ರಾಯ ಎಂಬ ರಾಜನ ಮಗಳು ಶ್ರೀ ತಿರುಮಲಾ ದೇವಿಯವರು. ಇವರು ನಮ್ಮ ಶ್ರೀರಂಗಪಟ್ಟಣದವರು. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಆಗಿನ ಕಾಲದಲ್ಲೇ ಹಂಪಿ ಎಲ್ಲಿದೆ, ಶ್ರೀರಂಗಪಟ್ಟಣ ಎಲ್ಲಿದೆ, ಅಲ್ಲಿಂದ ಇಲ್ಲಿಗೆ ಆಗಲೇ ಅವರು ಸಂಬಂಧವನ್ನು ಬೆಳೆಸಿದರು. ಈಗಲೇ ಹೋಗೋಕ್ಕೆ 1 ದಿನ ಬೇಕಾಗುತ್ತೆ. ಇನ್ನು ಆವಾಗ ಎಷ್ಟು ದಿನ ಆಗ್ತಿತ್ತು ಅವ್ರಿಗೆ ಹೋಗೋದಕ್ಕೆ ಗೊತ್ತಿಲ್ಲ. ಆ್ಯಂಡ್ ಇವರಿಗೆ ಹಂಪಿಯ ರಾಯಲ್ ಡ್ಯಾನ್ಸರ್ ಆದಂತಹ ಕೊಡಗಿನ ಶ್ರೀ ಚಿನ್ನಾದೇವಿ ಅವರು ಕೂಡ ಇವರ ಪತ್ನಿ ಕೂಡ ಹೌದು. ಸ್ಟಿಲ್ ಇವಾಗ ಯುನೆಸ್ಕೋ ಓಲ್ಡ್ ಹೆರಿಟೇಜ್ ಟೆಂಪಲ್ ಆಗಿದೆ. ಅದು ಹೆಮ್ಮೆಯ ವಿಚಾರ. ತುಂಬ ಹಳೆಯ ವಿಶ್ವದ ತುಂಬ ಹಳೆಯ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು, ಹಂಪಿ. ಸೊ ಅದು ಹೆಮ್ಮೆಯ ವಿಚಾರ ಹೌದು. ಹಂಪಿ ಒಂದು ಊರು. ದಿಸ್ ನಾಟ್ ಓನ್ಲಿ ಒನ್ ಟೆಂಪಲ್, ಸೋ ಮೆನಿ ಟೆಂಪಲ್ ಸೇರಿ ಒಂದು ಹಂಪಿ ಆಗಿದೆ. ಮೀನ್ಸ್ ರಾಜ್ಯದಲ್ಲಿ ಹಂಪಿ ಅನ್ನೋ ಒಂದು ಊರಲ್ಲಿ ಹಂಪಿ ಫುಲ್ಲು
ಎಲ್ಲಿ ನೋಡ್ರು ದೇವಸ್ಥಾನಗಳು, ಕಲ್ಲಿನ ರಥಗಳು ಅವು ಇವೇ ಸಿಗ್ತವೆ, ಬೆಟ್ಟ ಗುಡ್ಡಗಳು. ನಾನು ಅಂದ್ಕೊಂಡಿದ್ದೆ ಯಾವುದೋ ಒಂದು ಟೆಂಪಲ್ ಹಂಪಿ ಅಂತ. ಆಮೇಲೆ ಗೊತ್ತಾಯಿತು ಹಂಪಿ ಅನ್ನೋ ಊರಲ್ಲಿ ತುಂಬ ಪ್ಲೇಸಸ್ ಇದೆ ಅಂತ. ಎಲ್ಲಿ ಹೋದ್ರೂ ಪ್ಲೇಸಸ್ ಸಿಗುತ್ತೆ ನಿಮಗೆ, ಎಷ್ಟಾಗುತ್ತೋ ಅಷ್ಟು ನೋಡಿ. ಹಂಪಿನ ಇದುವರೆಗೂ ಯಾರೂ ಫುಲ್ ನೋಡಿಲ್ವಂತೆ, ಗೊತ್ತಿಲ್ಲ ನನಗೆ. ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ನೋಡೋಣ ಹೇಗಿದೆ ಅಂತ. ಸಖತ್ತಾಗಿದೆ ಅಲ್ಲ. ಇದಾದರೆ ಕುದುರೆ ಗೊಂಬೆ ಮಂಟಪ ಅಂತ. ಓಕೆ, ಇವಾಗ ಗೊತ್ತಾಯಿತು ಏನಕ್ಕೆ ಇದನ್ನು ಕುದುರೆ ಗೊಂಬೆ ಮಂಟಪ ಅಂತಾರೆ ಅಂತ. ಬಿಕಾಸ್ ಎಲ್ಲ ಕಲ್ಲಲ್ಲೂ ಕುದುರೆ ಆಕಾರನ ಕೆತ್ತಿದ್ದಾರೆ ನೋಡಿ. ಓಕೆ ನೋಡಿ, ಅಲ್ಲುವೆ. ಸೊ ಇದಕ್ಕೆ ಇದನ್ನು ಕುದುರೆ ಗೊಂಬೆ ಮಂಟಪ ಅಂತ ಕರೀತಾರೆ. ಓಕೆ, ಒಳಗಡೆ ಹೋಗಲ್ಲ ಬಿಕಾಸ್ ನಮ್ಮ ಹತ್ರ ಟೈಮ್ ಕಡಿಮೆ ಇದೆ. ನಗ್ಮ ಆಲ್ರೆಡಿ ಅಲ್ಲಿ ಹೋಗ್ತಿದ್ದಾಳೆ. ಬೇಗ ಕವರ್ ಮಾಡಬೇಕು. ಗಾಡಿ ಬೇರೆ ಅಲ್ಲಿ ಹಾಕಿದ್ವಿ, ಯಾಕಂದರೆ ನಮ್ಮ ಗಾಡಿ ಆದರೆ ಓಕೆ, ಬೇರೆಯವ್ರದ್ದಲ್ವ, ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಮೇಲೆ ನಮ್ಮ ತಲೆ ಮೇಲೆ ಬರುತ್ತೆ 1000 ರೂಪಾಯಿ ಬೈಕು. ಓಕೆ, ಇದೇ ರೋಡಲ್ಲಿ ಪುಷ್ಕರಣಿ ಅಂತ ಒಂದು ಇದೆ. ಕೊಳ ಇರಬೇಕು. ಬನ್ನಿ ನೋಡೋಣ. ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ನೋಡಿ ಚೆನ್ನಾಗಿ ಕಲ್ಗಳು ಜೋಡಿಸಿದ್ದಾರೆ ಲೈನಿಗೆ. ಸೇಮ್ ಅಲ್ಲೂ ಇದೆ, ಅದು ದೇವಸ್ಥಾನ ಅನ್ಕೋತೀನಿ. ಓಕೆ, ವಾವ್. ನನಗನ್ಸುತ್ತೆ ಅದು ಅಂಜನಾದ್ರಿ ಬೆಟ್ಟ ಅಂತ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಮೇ ಬಿ ಅದು ಅಂಜನಾದ್ರಿ ಬೆಟ್ಟ ಅಂತ ಅಂದ್ಕೊಂಡಿದ್ದೀನಿ. ಇರಬಹುದೇನೋ, ಯಾಕಂದರೆ ನನಗೆ ಹಂಗೆ ಅನ್ನಿಸ್ತಾ ಇದೆ. ಇಲ್ಲಿಂದ ಹತ್ರ ಅಂತೆ. ಓಕೆ, ಬಂದ್ವಿ ವಿಜಯ ವಿಠಲ ಟೆಂಪಲ್ ಹತ್ರ. ಒಳಗೋಗಿ ನೋಡೋಣ. ನೋಡಿ, ಈ ಥರ ನೋಡೋಕ್ಕೆ ಎಷ್ಟು ಹಿಂಸೆ ಆಗುತ್ತೆ, ನೋವಾಗುತ್ತಲ್ಲ. ಇಂಥ ಒಳ್ಳೆ ದೇವಸ್ಥಾನಗಳೇ ಇರೋದು ನಮ್ಮ ಪುಣ್ಯನ, ಇಲ್ಲ ಇಂತಿಂಥ ಒಳ್ಳೆ ದೇವಸ್ಥಾನನ ಕಳ್ಕೊಂಡಿರೋದು ನಮ್ಮ ದುರಾದೃಷ್ಟನ, ಒಂದು ಗೊತ್ತಿಲ್ಲ. ಬಟ್ ಈ ಥರ ನೋಡಿದಾಗ ತುಂಬ ನೋವಾಗುತ್ತೆ. ಓಕೆ, ಟಿಕೆಟ್ ಬಂದು 40 ರೂಪೀಸು. ಟೆಂಪಲ್ ಒಳಗಡೆ ಹೋಗೋಕ್ಕೆ 40 ರೂಪೀಸು. ಇಲ್ಲಿ ನಾನು ಹಾಕಿದ್ದೆ ನೋಡಿ, ಮ್ಯೂಸಿಯಮ್ಮು, AC ಟೋಟಲ್ 40. ಫುಲ್ಲು ಬಿಸ್ನೆಸ್ ಮಾಡ್ಕೊಂಬಿಟ್ಟಾರೆ. ಫಾರಿನರ್ಸ್ ಜಾಸ್ತಿ ಅಲ್ವಾ, ಸೊ ಹಾಗಾಗಿ ನಮಗಾದರೆ 40, ಫಾರಿನರ್ಸ್ಗೆ 1000ನೇ ಕಿತ್ಕೊತಾರೆ ಇಲ್ಲಿ. ಏನು ಮಾಡೋಕ್ಕಾಗಲ್ಲ. ನೋಡಬೇಕು ಅಂದರೆ ನೋಡೋಕ್ಕೆ ಅಂತಲೇ ಬಂದಿರೋದು. 40 ರೂಪಾಯಿ ಮುಖ ನೋಡ್ಕೊಂಡು ವಾಪಸ್ ಹೋಗೋಕ್ಕಾಗತ್ತಾ? ಓಕೆ, ಹೋಗೋಣ. ಒಳಗಡೆ ತೋರಿಸ್ತೀನಿ ನಿಮಗೂ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಬನ್ನಿ ಒಳಗೆ ಹೋಗೋಣ. ಸೊ ಇದನ್ನೇ ನಾನು ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದು. ಇದು ಯಾವುದು ಅಂದರೆ ಕಲ್ಲಿನ ರಥ. ಇದು ಯಾವುದು ಅಲ್ಲ, ನಮ್ಮ 50 ರೂಪಾಯಿ ನೋಟ್ನಲ್ಲಿ ಇರುವಂತಹ ಈ ಒಂದು ರಥನೇ. ಈ ರಥ ಕಲ್ಲಿನ ರಥ. ಎಷ್ಟು ಹೆಮ್ಮೆ ಅಲ್ವಾ? ಈ 50 ರೂಪಾಯಿ ನೋಟಲ್ಲಿರುವಂಥ ರಥನೇ ಇದು. ಖುಷಿಯಾಗುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂಥ ಕಲ್ಲಿನ ರಥ ಇಂಡಿಯಾ ತುಂಬ ಓಡಾಡುವಂಥ ಈ ನೋಟ್ನಲ್ಲಿದೆ ಅನ್ನೋದು ನಮ್ಮ ಹೆಮ್ಮೆ. ಸೊ ನೋಡಿ, ಇದರ ಸೌಂದರ್ಯನ ಕಣ್ ತುಂಬ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ವಿಶೇಷತೆ ಏನು ಗೊತ್ತಾ, ಹೊರ್ಗಡೆ ಸಿಕ್ಕಾಪಟ್ಟೆ ಬಿಸಿಲು, ಕಾಲೆಲ್ಲ ಸುಟ್ಟೋಗ್ಬಿಡ್ತು ಗುರು, ಆ ರೇಂಜಿಗೆ ಬಿಸಿಲೈತೆ. ಬಟ್ ಇಲ್ಲಿ ಈ ಪ್ಲೇಸಲ್ಲಿ ಎಷ್ಟು ತಂಪಾಗಿದೆ ಅಂದರೆ, ಇಲ್ಲಿ ನೋಡಿ ನೀರು ನೋಡಿ ನೋಡಿ, ಬಂಡೆ ಕಲ್ಲುಗಳಿಂದ ನೀರು ತೊಟ್ಟುತ್ತಾ ಇದೆ. ಎಲ್ಲಿಂದ ಬರ್ತಿದೆ ನೀರು ಗೊತ್ತಿಲ್ಲ. ಮೇ ಬಿ ಮಳೆ ಬಂದು ಮೇಲ್ಗಡೆ ಏನಾದರೂ ಸ್ಟೋರ್ ಆಗಿದೆಯೋ, ಮೇ ಬಿ ಹಂಗಾಗಿರುತ್ತೆ. ಇನ್ನಿಲ್ಲಿಂದ ಬರೋಕ್ಕೆ ಸಾಧ್ಯ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ನನ್ನ ಒಂದು ಕಲ್ಪನೆ ಅಷ್ಟೇ. ಏನು ಕೆತ್ತನೆ ನೋಡ್ರಿ, ಅಪ್ಪ ದೇವ್ರೆ, ಹೊಡೆದಾಕ್ಬಿಟ್ಟವ್ರೆಲ್ಲ. ತಣ್ಣಗಾಯ್ತೈತೆ, ಹೆವಿ ಬಿಸಿಲು ಆಗ್ತಾನೆ ಇಲ್ಲ. ವಾವ್, ಎಷ್ಟು ತಂಪಾಗಿದೆ ನೀರು. ಈ ಸಪ್ತ ಸ್ವರಗಳು ಏನು ಬರ್ತವೆ, ಇದೇ ಕಲ್ಗಳು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಲ್ಗಳೇ ಸಪ್ತ ಸ್ವರ ಬರೋದು. ಇವಾಗ ಅಲ್ಲಿ ಯಾರಿಗೂ ಟಚ್ ಮಾಡೋಕ್ಕೆ ಅವಕಾಶ ಇಲ್ಲ, ಅಲ್ಲಿ ಯಾರಿಗೂ ಬಿಡಲ್ಲ, ಸೆಕ್ಯೂರಿಟಿ ಎನಿ ಟೈಮ್ ಇರ್ತಾರೆ. ಬಟ್ ಈ ಕಲ್ಗಳೇ ಹಿಂಗೇನಾದ್ರು ನಾವು ಕುಟ್ಟಿದ್ರೆ ಸಪ್ತ ಸ್ವರಗಳನ್ನ, ಒಂದೊಂದು ಕಲ್ಲು ಒಂದೊಂದು ಸ್ವರವನ್ನು ನುಡಿಸುತ್ತಂತೆ. ಎಷ್ಟು ಅಮೇಝಿಂಗ್ ಅಲ್ವಾ? ಸೊ ಈ ಒಂದು ಎಕ್ಸ್ಪೀರಿಯನ್ಸ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಯಾರಿಗೂ ಬಿಡಲ್ವಂತೆ ಟಚ್ ಮಾಡಲಿಕ್ಕೆ. ಈ ಒಂದು ಪ್ಲೇಸಲ್ಲೇ ನಮ್ಮ ಮಾಲಾಶ್ರೀ ಅವರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಅಂತ
ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿದಂಥ ಸ್ಥಳ. ಈ ಕಂಬಗಳಲ್ಲೇ ನಾದಸ್ವರ ಬರೋದು. ಯಾರು ಸ್ಲಿಪ್ಪರ್ ಹಾಕೊಂಬಂದಿರೋ ಗುರು ಒಳಗಡೆ, ನನಗೆ ಗೊತ್ತೇ ಇಲ್ಲ. ನಾನು ಮಾತ್ರ ಬರೀ ಕಾಲಲ್ಲಿ ಬಂದಿನಿ, ಕಾಲೆಲ್ಲ ಸುಟ್ಟೋಗ್ಬಿಡ್ತು, ಅಷ್ಟು ಬಿಸಿಲು ನೋಡಿ. ಎಲ್ಲರೂ ಸ್ಲಿಪ್ಪರ್ ಹಾಕೊಂಬಂದವ್ರು, ನಾನು ಒಬ್ಬಳೇ. ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಇದು ಬಂದು ಕಲ್ಲಿನ ರಥ, 50 ರೂಪಾಯಿ ನೋಟಲ್ಲಿ ಇದೆಯಲ್ಲ ಅದು. ಆ್ಯಂಡ್ ಈ ಕಡೆ ಇದೆಯಲ್ಲ ಇದು ಸಪ್ತ ಸ್ವರಗಳು, ಒಂದೊಂದು ಕಲ್ಲಲ್ಲಿ ಒಂದೊಂದು ಸ್ವರ ಬರುತ್ತೆ ಅದು. ಬಟ್ ಮುಟ್ಟಕ್ಕೆ ಕೊಡ್ತಿಲ್ಲ ಅಷ್ಟೇ. ಆ್ಯಂಡ್ ಇದೇನೋ ಒಂದು ಮಂಟಪ, ಬಟ್ ಯಾವುದು ಅಂತ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಒಳಗಡೆ, ನೋಡ್ಕೊಂಬಂದೆ. ಸೊ ಒಳಗಡೆ ಇನ್ನೂ ಅಲ್ಲೆಲ್ಲ ಇತ್ತು, ಹೋಗೋಕ್ಕಾಗ್ತಿಲ್ಲ ನನಗೆ. ತುಂಬಾ ಒಂಥರ ಸುಸ್ತಾಗ್ತೈತೆ. ಗಾಡೀಲಿ ಓಡಿಸ್ಕೊಂಬಂದಿದ್ದು, ನೆನ್ನೆ ನೈಟು ಬಸ್ಸಲ್ಲಿ ಕೂತ್ಕೊಂಡು ನೈಟ್ ಫುಲ್ಲು ಜರ್ನಿ ಆಗ್ತಾನೆ ಇಲ್ಲ, ಒಂಥರ ಬಾಡಿ ಪೇನು. ನಗ್ಮಾ ಆಚೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಸೊ ಫೋಟೋಸ್ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು, ಬಟ್ ಫೋಟೋ ತೊಗೊಳಕ್ಕೆ ಯಾರೂ ಇಲ್ಲ. ನಾನು ಅವ್ರಿವ್ರ ಹತ್ರ ಕೇಳ್ಬಿಟ್ಟು ಒಂದು ಫೋಟೋ ತೊಗೊಂಡೆ. ಸೊ ಎಷ್ಟು ಅಂತ ಬೇರೆಯವ್ರ ಕೈ ಫೋಟೋ ತೆಗೆಸ್ಕೊಳ್ಳೋದು. ಓಕೆ, ಕಣ್ಣಲ್ಲಿ ನೋಡಿದ್ದೀನಿ ಅಷ್ಟೇ ಸಾಕು. ಮನದಲ್ಲಿದೆ, ಸಾಯೋವರೆಗೂ ನನ್ನ ನೆನಪಲ್ಲಿ ಇದು ಉಳಿಯುತ್ತಲ್ವ, ಅಷ್ಟು ಸಾಕು. ಬಿಸಿಲಲ್ಲಿ ನಡೆಯೋಕ್ಕೆ ಆಗ್ತಿಲ್ಲ, ಬಟ್ ಅವರು ಅಲ್ಲೋಗಿ ಇಲ್ಲೋಗಿ ಅಂತೇಳಿ ನಮ್ಮನ್ನು ಹೊರಗಡೆನೇ ಬಿಡ್ತಾಯಿಲ್ಲ. ಎಂಟ್ರಿ ಅದಂತೆ, ಎಕ್ಸಿಟ್ ಆ ಕಡೆ ಅಂತೆ, ಆಗ್ತಾನೇ ಇಲ್ಲ ಗುರು. ನೋಡಿ, ಆಮ್ಲೆಟ್ ಹಾಕ್ಬಿಟ್ರೆ ಬಿಸಿ ಬಿಸಿ ಆಮ್ಲೆಟ್ ರೆಡಿ. ಆ ರೇಂಜಿಗೆ ಇದೆ ಬಿಸಿಲು. ಅಲ್ಲ ಈ ಟೈಮಲ್ಲೇ ಮಳೆ ಹತ್ಕೊಂಡು ಕಿತ್ಕೊಂಡು ಉರಿತೈತೆ, ಅಲ್ಲ ಮಳೆ ಕಿತ್ಕೊಂಡು ಸುರಿತೈತೆ. ಈ ಟೈಮಲ್ಲಿ ಹಿಂಗೆ ಮೇ ಟೈಮಲ್ಲಿ ಯಪ್ಪ ಅನುಭವ ಆಗಿದೆ ನನಗೆ. ಲಾಸ್ಟ್ ಇಯರ್ ಬಂದಿದ್ದೆ, ಭಯಂಕರ ಗುರು. ಇಲ್ಲಿ ಜನ ಅದು ಹೆಂಗೆ ಬದುಕ್ತಾರೋ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್. ಓಕೆ, ಫೋನಲ್ಲಿ ಚಾರ್ಜ್ ಕಡಿಮೆ ಇದೆ, ಇನ್ನೂ 5 ಜನ ಬೆಟ್ಟ ಕವರ್ ಮಾಡಬೇಕು ನಾನು. ಓಕೆ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಿಸಿಲು ಅಂದರೆ ತಡ್ಕೊಳಕ್ಕಾಯ್ತಲ್ಲ, ಹಾಕು ಸ್ವಲ್ಪ. ಯಪ್ಪ ಸ್ವಲ್ಪ ಕುಡಿಯೋಕೆ ಬೇಕಿಡು. ಒಂದೇ ಬಿಟ್ಟಿರೋದು. ಸಿಕ್ಕಾಪಡೆ ಬಿಸಿಲು ಗುರು, ಕಣ್ಣೆಲ್ಲ ಉರಿತೈತೆ. ಆ ರೇಂಜಿಗೆ ಬಿಸಿಲು, ತಡ್ಕೊಳಕ್ಕೆ ಆಯ್ತಲ್ಲ ಇಲ್ಲಿ. ಕಣ್ಣು ಬಿಸಿಲು, ಸೂರ್ಯ ಇಲ್ಲೇ ಕೆಳಗಡೆ ಭೂಮಿ ಮೇಲೆ ಬಂದ್ಬಿಟ್ಟು ನೀನು ಆ ರೇಂಜಿಗೆ ಅಲ್ವ ನಗ್ಮಾ? ಹೌದು. ಇನ್ನು ದೇವಸ್ಥಾನದ ಒಳಗಡೆ ಅಂತೂ ಬೇಜಾನ್ ಸ್ಲಿಪ್ಪರ್ ಹಾಕೊಂಡು ಹೋಗಿದೆ. ನನ್ನ ಕಾಲೆಲ್ಲ ಅದು ಏನಾಗೋಯ್ತೋ ನಡೆಯೋಕ್ಕೆ ಆಯ್ತಲ್ಲ, ಕೆಳಗಡೆ ಫುಲ್ ಕಾಲೆಲ್ಲ ಉರಿದೈತೆ ನನಗೆ, ಅಷ್ಟು ಬಿಸಿಲು. ಓಕೆ, ಇದೆಲ್ಲ ಕಾಮನ್.